ಇವತ್ತಿಂದು ದಿವಸ ಏಷ್ಯನ್ ಯೂತ್ ಪ್ಯಾರಾ ಗೇಮ್ಸಲ್ಲಿ 3 ಗೋಲ್ಡು 2 ಸಿಲ್ವರ್ ತೊಗೊಂಬಂದಿದ್ದಾರೆ ನಮ್ಮ ಹುಡುಗಿಯರು ಸೌಮ್ಯ, ಭಾರತಿ ಮತ್ತು ಮೋಹಿತ್ ಅನ್ನೋನು. ಯಾರೇ ಮಕ್ಕಳು ನಮ್ಮ ಹತ್ರ ಬ್ಲೈಂಡ್ಸ್ ಇದ್ದರೆ ದಯವಿಟ್ಟು ಬನ್ನಿ, ನಾವು ಟ್ರೈನಿಂಗ್ ಹೇಳ್ಕೊಡ್ತೀವಿ, ಅವ್ರಿಗೆ ಕ್ಲಾಸಿಫಿಕೇಷನ್ ಮಾಡಿಸ್ತೀವಿ. ಒಂದು ಒಲಿಂಪಿಕ್ ಮೆಡಲ್ ನಮ್ಮ ದೇಶ ತೊಗೊಂಬರ್ಬೇಕು. ಕರ್ನಾಟಕ ಅಂತ ಯಾರು ಇನ್ನೂ ಮೆಡಲ್ ತಂದಿಲ್ಲ, ನಾವು ಫಸ್ಟು ಮೆಡಲ್ ತೊಗೊಂಬರ್ಬೇಕಂದ್ರೆ ನಿಮ್ಮದೆಲ್ಲ ನಮ್ಮ ಸಹಕಾರ ಇರಲಿ. ನೀವೆಲ್ಲರಿಗೂ ಪ್ರಮೋಟ್ ಮಾಡ್ತೀರಾ, ರೀಲ್ಸ್ ಮಾಡೋರಿಗೆಲ್ಲ ನೀವು ಸಪೋರ್ಟ್ ಮಾಡ್ತೀರಾ, ನಮ್ಮಂಥ ಸ್ಪೋರ್ಟ್ಸರ್ಗೂ ಸಪೋರ್ಟ್ ಮಾಡಿ, ಅಂಥದ್ದಲ್ಲಿ ಈ ಬ್ಲೈಂಡ್ಸ್ ಪ್ಯಾರಾ ಅವ್ರಿಗೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸರ್ ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಬಂದಿರೋಸ್ಕರ ಫಸ್ಟು ನಿಮ್ಗೆ ಥ್ಯಾಂಕ್ಸು. ನಮ್ಮನ್ನ ಪ್ರಮೋಟ್ ಮಾಡಿ ನಮ್ಮ ಬಗ್ಗೆ ಬೇರೆಯವ್ರಿಗೆ ತಿಳಿಸೋ ಥರ ಮಾಡಿಕೊಟ್ಟಿದ್ದೀರಾ. ಸೊ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಸಪೋರ್ಟ್ ಇರ್ತಾ ಇರಲಿಲ್ಲ ಅಂತ ನಾನು ತುಂಬ ಬೇಜಾರಲ್ಲಿದ್ದೆ. ಸೊ ನೀವೆಲ್ಲ ಬಂದಿದ್ದು ನೋಡ್ಬಿಟ್ಟು ತುಂಬ ಖುಷಿ ಆಯಿತು. ಬೇರೆ ಸ್ಟೇಟ್ಸು ಬೇರೆ ಕಡೆ ಎಲ್ಲ ನೋಡಿದಾಗ ನಮಗೆಲ್ಲ ತುಂಬ ಬೇಜಾರಾಗ್ತಿತ್ತು. ಏನಪ್ಪ ಬೇರೆ ಕಡೆ ಎಲ್ಲ ಸಪೋರ್ಟ್ ಮಾಡ್ತಾರೆ, ಯಾಕಂದರೆ ನಮಗೆ ಆ ಕೆಲಸ ಮಾಡಬೇಕಲ್ಲ ಅಂತ ಈ ಕೆಲಸ ಮಾಡಬೇಕು. ಒಬ್ಬ ಟ್ರೈನರ್ ಆಗಿ ನಾವು ಟ್ರೈನಿಂಗ್ ಹೇಳ್ಕೊಟ್ಟು ಒಂದು ಮೆಡಲ್ ತೊಗೊಂಬರ್ತೀವಿ. ಬಂದಾಗ ಯಾರಿಗೂ ಗೊತ್ತಿರಲ್ಲ. ಸೊ ನೀವೆಲ್ಲ ಬಂದಿದ್ದೀರಾ. ನನ್ನ ಫ್ರೆಂಡ್ಸ್ಗಾಗಲಿ, ಪ್ರಶಾಂತ್ ಅಣ್ಣ, ಇದ್ರೀಸ್ ಅವ್ರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸು. ಮೇನ್ಲಿ ನಿಮಗೆಲ್ಲ ಥ್ಯಾಂಕ್ಸು. ನೀವು ಮಾಧ್ಯಮದವರೆಲ್ಲ ಬಂದು ನಮಗೆಲ್ಲ ಒಂದು ಸಹಕಾರ ಕೊಟ್ಟರೆ. ನಮ್ಮ ಬೇಡ ಮಕ್ಳ ಬಗ್ಗೆ ಇದು ಮಾಡ್ಕೊಂಡಿದ್ದಾರೆ. ತಂದೆ ತಾಯಿ ಇಲ್ಲ ಪಾಪ, ಮಕ್ಕಳು ಮೆಡಲ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ವೀಡಿಯೋಸ್ ಎಲ್ಲ ಇದೆ, ಅವ್ರು ಹೆಂಗೆ ಓಡಿದ್ದಾರೆ, ಏನು ಬ್ಲೈಂಡ್ಸ್ ಮಕ್ಕಳು. ಸೊ ತುಂಬ ಖುಷಿ ಆಗ್ತದೆ ಇವತ್ತಿನ ದಿವಸ. ಸೊ ತುಂಬ ಥ್ಯಾಂಕ್ಸು. ಇವತ್ತಿಂದು ದಿವಸ ಏಷ್ಯನ್ ಯೂತ್ ಪ್ಯಾರಾ ಗೇಮ್ಸಲ್ಲಿ 3 ಗೋಲ್ಡು 2 ಸಿಲ್ವರ್ ತೊಗೊಂಬಂದಿದ್ದಾರೆ ನಮ್ಮ ಹುಡುಗಿಯರು ಸೌಮ್ಯ, ಭಾರತಿ ಮತ್ತು ಮೋಹಿತ್ ಅನ್ನೋನು. ನಮ್ಮ ವಿಕ್ಕಿ ಮತ್ತು ಪವನ್ ಅವರೆಲ್ಲ ಸೇರ್ಕೊಂಡು ಅವ್ರಿಗೆ ಟ್ರೈನಿಂಗ್ ಮಾಡಿ, ನಮ್ಮದು ಜಿಮ್ ಇದೆ ಮತ್ತು ಸ್ಪೋರ್ಟ್ಸ್ ಅಕಾಡೆಮಿ ಇದೆ, ಇಂಡಿಯನ್ ಅಥ್ಲೆಟಿಕ್ ಅಕಾಡೆಮಿ ಅಂತ. ಯಾರೇ ಮಕ್ಕಳು ನಮ್ಮ ಹತ್ರ ಬ್ಲೈಂಡ್ಸ್ ಇದ್ದರೆ ದಯವಿಟ್ಟು ಬನ್ನಿ, ನಾವು ಟ್ರೈನಿಂಗ್ ಹೇಳ್ಕೊಡ್ತೀವಿ, ಅವ್ರಿಗೆ ಕ್ಲಾಸಿಫಿಕೇಷನ್ ಮಾಡಿಸ್ತೀವಿ. ಸೊ ಇಂಥದ್ದು ಮೆಡ್ಲು. ನಂದು ಮೇನ್ ಆಸೆ ಬಂದ್ಬಿಟ್ಟು ಒಂದು ಒಲಿಂಪಿಕ್ ಮೆಡಲ್ ನಮ್ಮ ದೇಶ ತೊಗೊಂಬರ್ಬೇಕು. ಕರ್ನಾಟಕ ಅಂತ ಯಾರು ಇನ್ನೂ ಮೆಡಲ್ ತಂದಿಲ್ಲ, ನಾವು ಫಸ್ಟು ಮೆಡಲ್ ತೊಗೊಂಬರ್ಬೇಕಂದ್ರೆ ನಿಮ್ಮದೆಲ್ಲ ನಮ್ಮ ಸಹಕಾರ ಇರಲಿ. ನೀವೆಲ್ಲರಿಗೂ ಪ್ರಮೋಟ್ ಮಾಡ್ತೀರಾ. ಸೊ ನಮ್ಗೆ ಖುಷಿ ಆಗುತ್ತೆ ನೋಡಿ ಆ ಪ್ರಮೋಷನ್. ಬೇರೆಯವ್ರು ಏನೇ ಸಾಧನೆ, ಅವ್ರು ಯಾವ ಫೀಲ್ಡಲ್ಲಿ ಸಾಧನೆ ಮಾಡ್ತೀರಾ. ಸೊ ದಯವಿಟ್ಟು ಸ್ಪೋರ್ಟ್ಸ್ಗೂ ಒಂದು ಸಾಧನೆ ಅಂತ ಸೈಡಲ್ಲಿ ಇಟ್ಟಿರಿ. ನೀವು ಎಲ್ಲದು ಏನೇ ಜಗಳ ಆಗಿರಲಿ, ಅವರು ಏನೋ ಟಿಕ್ಟಾಕರ್ಸ್ ಆಗಿರಲಿ, ರೀಲ್ಸ್ ಮಾಡೋರಿಗೆಲ್ಲ ನೀವು ಸಪೋರ್ಟ್ ಮಾಡ್ತೀರಾ. ನಮ್ಮಂಥ ಸ್ಪೋರ್ಟ್ಸರ್ಗೂ ಸಪೋರ್ಟ್ ಮಾಡಿ, ಅಂಥದ್ದಲ್ಲಿ ಈ ಬ್ಲೈಂಡ್ಸ್ ಪ್ಯಾರಾ ಅವ್ರಿಗೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ತುಂಬ ಥ್ಯಾಂಕ್ಸು. ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲರಿಗೂ. ನಮಸ್ಕಾರ, ಥ್ಯಾಂಕ್ ಯು. ಸರ್, ಬಂದಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ನಿಮಗೆ ನಿಮ್ಮ ಬೆನ್ನೆಲುಬಾಗಿ ಹಿಂದೆ ನಿಲ್ತೀವಿ ಅಂತೇಳಿ ಸಪೋರ್ಟಿವ್ ಆಗಿ ಮಾತಾಡಿದ್ರು. ಅದು ಎಷ್ಟು ನಿಮ್ಗೆ ಎನರ್ಜಿ ಕೊಡುತ್ತೆ ಸರ್? ಅವರು ನಾವು ಡೈಲಿ ಅವ್ರನ್ನ ನೋಡ್ತೀವಿ. ಅವರಿಂದ ಜಾಸ್ತಿ ನಿಮ್ಮದೆಲ್ಲ ಸರ್ಕಾರ ಬೇಕು. ನಮ್ಮ ಕರ್ನಾಟಕ ಅಂತ ನಾವೆಲ್ಲ ಬೋರ್ಡ್ಗಳು ಚೇಂಜ್ ಮಾಡ್ತೀವಿ, ಅದೆಲ್ಲ ಮಾಡ್ತೀವಿ. ಅದ್ರ ಬದಲು ನಾವು ಕರ್ನಾಟಕ ಅಂದಮೇಲೆ ಸ್ಪೋರ್ಟ್ಸ್ ಆಗಿರಲಿ, ಪೊಲಿಟಿಕಲ್ ಆಗಿರಲಿ, ಎಜುಕೇಷನ್ ಆಗಿರಲಿ, ನಮ್ಮ ಮಕ್ಕಳು ಬೆಳೆದ ಮೇಲೆ ನಮ್ಮ ಮಕ್ಕಳಿಗೆ ಯಾರಾದರೂ ಒಂದು ಸಪೋರ್ಟ್ ಮಾಡಲೇಬೇಕು. ನಮ್ಮ ತಂದೆ, ನಮ್ಮ ದೊಡ್ಡಪ್ಪ ಅವರೆಲ್ಲ ತುಂಬ ಹಿಂದ್ಗಡೆ ಇದ್ದಾರೆ. ಆದರೆ ನಂಗೆ ಜನ ಸಪೋರ್ಟ್ ಬೇಕು. ನಾವು ಬೇರೆ ಬೇರೆ ಫೀಲ್ಡಲ್ಲಿ ಇದ್ದೀವಿ, ಆದರೆ ಸ್ಪೋರ್ಟ್ಸ್ ಅಂತ ನಾನು ಫೀಲ್ಡ್ ಚೂಸ್ ಮಾಡಿದಾಗ ನಂಗೆ ನಿಮ್ಮ ಸಪೋರ್ಟ್ ಬೇಕು. ಸ್ಪಾನ್ಸರ್ಶಿಪ್ಪು ಅದೆಲ್ಲ ಸೆಕೆಂಡ್ರಿ. ಫಸ್ಟ್ ನಿಮ್ಮ ಸಪೋರ್ಟ್ ಕೊಟ್ಟರೆ ನಾವು ಇನ್ನೂ ತುಂಬ ಚೆನ್ನಾಗಿ ಒಂದು ಮೆಡಲ್ ತೊಗೊಂಬರ್ತೀವಿ. ಆ ಮೆಡಲ್ ನಮ್ದಲ್ಲ, ನಿಮ್ದೆಲ್ಲ ಮೆಡಲ್ ಅದೆಲ್ಲ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ನಾನು ಜಾಸ್ತಿ ಟೈಮ್ ತಗೊಳಕ್ ಹೋಗಲ್ಲ. ಇನ್ಫ್ಯಾಕ್ಟ್ ರೋಷನ್ ಹೇಳ್ತಾ ಇದ್ದ ನಿಮ್ಮೆಲ್ಲರದ್ದು ಮೋಟಿವೇಶನ್ ಇವ್ರಿಗೆ ಬೇಕು ಅಂತ. ನಾನೊಂದು 20 ವರ್ಷದಿಂದ ನಾನು ಆಸ್ ಅ ಸೈಕಾಲಜಿಸ್ಟ್ ನಾನು ಎಲ್ಲರನ್ನೂ ಮೋಟಿವೇಟ್ ಮಾಡ್ತಾ ಇದ್ದೀನಿ. ನಾವೆಲ್ಲ ಇವ್ರುಗಳಿಗೆ ಮೋಟಿವೇಟ್ ಮಾಡೋದ್ ಬದಲು ನಿಮ್ಮೆಲ್ಲರಿಗೂ ಇವತ್ತು ನಾವು ಒಂದು ಮೆಸೇಜ್ ತೊಗೊಂಡು ಹೋಗ್ಬೋದು ಮನೆಗೆ ಅಂತಂತಂದ್ರೆ, ಇವ್ರುಗಳು ನೋಡಿ ನಾವು ಮೋಟಿವೇಟ್ ಆಗ್ಬೇಕು ಆ್ಯಕ್ಚುಲಿ. ಯಾಕೆಂದರೆ ಎಲ್ಲ ನೆಟ್ಟಿಗಿದ್ಬಿಟ್ಟೆ ನಮಗೆ ಜೀವನದಲ್ಲಿ ಅಷ್ಟು ಕಷ್ಟ ಇದೆ, ಇಷ್ಟು ಕಷ್ಟ ಇದೆ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ನನಗಿದು ಸಾಧನೆ ಮಾಡೋಕ್ಕಾಗ್ತಾಯಿಲ್ಲ, ಅದು ಸಾಧನೆ ಮಾಡೋಕ್ಕಾಗ್ತಾಯಿಲ್ಲ ಅಂತ ನಾವು ನಮಗೆ ಸಿಕ್ಕಾಬಟ್ಟೆ ಎಕ್ಸ್ಕ್ಯೂಸಸ್ಸು ಅಥವಾ ಕಾರಣಗಳು ಕೊಟ್ಕೋತೀವಿ. ಇವ್ರುಗಳು ಮಾಡಿರೋ ಅಚೀವ್ಮೆಂಟ್ ತುಂಬ ನಿಜ ಹೇಳಬೇಕು ಅಂತಂದರೆ, ತುಂಬ ಅಂತ ಏನಕ್ಕೆ ಹೇಳ್ತೀನಿ ಅಂತಂದರೆ, ಅಷ್ಟು ಆಳವಾಗಿರೋದು ಒಂದು ಯೋಚನೆ ನಾವು ಮಾಡಲ್ಲ. ಇವ್ರುಗಳು ಮಾಡಿರೋ ಅಚೀವ್ಮೆಂಟನ್ನು ನಾವು ಸುಮ್ಮನೆ ಮನೆಗೆ ಹೋಗ್ಬಿಟ್ಟು 5 ನಿಮಿಷ ಯೋಚನೆ ಮಾಡಿ, ಬರೀ ಒಂದು ಬೆಂಗಳೂರು ಅಥವಾ ಬರೀ ಒಂದು ನಾಡಲ್ಲಿ ಒಂದು ಹೆಸರು ಮಾಡ್ಕೋಬೇಕು ಅಂದರೆ ಇವತ್ತು ತುಂಬ ಕಷ್ಟ. ಅಂಥದ್ದಲ್ಲಿ ಎವ್ರಿಬಡಿ ಆ ಸಪೋರ್ಟೆಡ್, ಎಲ್ಲರೂ ಕೊಟ್ಟಿರೋ ಸಪೋರ್ಟಿಂದ ಇವ್ರು ಮಾಡಿರೋ ಸಾಧನೆ. ನಾವು ಎಷ್ಟೇ ಚಪ್ಪಾಳೆ ತಟ್ಬಿಟ್ಟು ಅವ್ರಿಗೆ ಎಷ್ಟೇ ಮೋಟಿವೇಟ್ ಮಾಡಿದ್ರು ಸಾಲದು. ಹಂಗೆ ರೋಷನ್ ಹೇಳ್ದಂಗೆ ನಿಮ್ಮೆಲ್ಲರೂ ಆಶೀರ್ವಾದ ಇವ್ರ ಮೇಲೆ ಇದ್ದರೆ ಇವ್ರು ಗ್ಯಾರಂಟಿ ದೇ ವಿಲ್ ಗೋ ಟು ಮಚ್ ಬಿಗರ್ ಪ್ಲೇಸಸ್ ಆ್ಯಂಡ್ ವಿನ್ ಮೋರ್ ಅಂತ ಅಂದ್ಬಿಟ್ಟು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ನಾನು ನಾಳೆ ನೋಡ್ಕೊಳ್ಳೋದು ಏನು ಕಾಲು ಇಂಜುರಿ, ಏನಾದರೂ ಇಂಜುರಿ ಆಗ್ಬಿಟ್ರೆ ಅವರು ಎದ್ದೋಳಕ್ಕಾಗಲ್ಲ ಅಂದರೆ, ಪುನಃ ಏನಾದರೂ ಪ್ರಾಬ್ಲಮ್ ಇಲ್ಲ ಅಂದರೆ ಎಲ್ಲ ನಾಳೆ ನೋಡ್ಕೊಳ್ಳೋದು. ಇವಾಗ ಇಷ್ಟು ದೂರ ನಾವು ಒಂದು ಚಿಕ್ಕ ಗಲ್ಲಿಯಲ್ಲೇ ಒಂದು ರೆಕಾರ್ಡ್ ಮಾಡಬೇಕಂದ್ರೆ 1000 ಜನ ನಾವು ಭೇಟಿ ಮಾಡಿ 1000 ಜನ ಅಪೋಸಿಷನ್ ಮಾಡಿ ಗೆಲ್ಲಬೇಕಾಗಿತ್ತು. ನಾರ್ಮಲ್ ಪರ್ಸನ್ ಕೂಡ ಒಂದು ಏರಿಯಾದಲ್ಲಿ ಹೋಗಿ ಯಾವುದು ಗೆಲ್ಲಕ್ಕಾಗೋದಿಲ್ಲ. ಇವರು ಕಾಣ್ತಾ ಇಲ್ಲ. ಇವರು ಚಿಕ್ಕ ವಯಸ್ಸಿಂದ ಸೆರೆಬ್ರಲ್ ಪ್ಯಾಲ್ಸಿ ಅಂತ ಒಂದು ಇಶ್ಯೂ ಇತ್ತು. ಆಮೇಲೆ ಒಂದು ಕೈ ಕಾಲುಗಳು ಸರಿಯಾಗಿ ಬರ್ತಾ ಇಲ್ಲ. ಅವ್ರು ಲಾಂಗ್ ಜಂಪಲ್ಲಿ ಗೆದ್ದು ಇಷ್ಟು ದೂರ ಬಂದಿದ್ದಲ್ಲ, ಇವ್ರಿಗೂ ಕಾಣ್ತಾ ಇಲ್ಲ. ಇವರು ಇಷ್ಟು ದೂರ ಬಂದಿದ್ದಾರೆ ಅಂದರೆ ಯಾವುದೂ ಈಸಿಯಾಗಿ ಗೆದ್ದಿಲ್ಲ. ಅದು ಇಲ್ಲ ಗೆದ್ದಿದ್ರೆ ನಾನು ಅಷ್ಟು ದೊಡ್ಡದಾಗಿ ಹೇಳ್ಕೊಳ್ಳಲ್ಲ. ಇಡೀ ದೇಶ ಬಿಟ್ಟು ದೇಶ ಹೋಗಿ ದುಬೈಯಲ್ಲಿ ಹೋಗಿ ಅಲ್ಲೂ ಒಂದು 60 ಕಂಟ್ರಿ ಜನಗಳು ಬಂದು
ಅವರೆಲ್ಲರೂ ಗೆದ್ದು ಅವರೆಲ್ಲರೂ ಬಿಟ್ಟು ಇವ್ರು ಗೆದ್ಕೊಂಡು ಬಂದಿದ್ದಾರೆ ಅಂದರೆ ಇವರಿದ್ರೆ ನಾವು ಮೆಚ್ಕೋಬೇಕು, ನಾವು ಒಂದು ಒಳ್ಳೆ ಹೆಮ್ಮೆ ಪಡಬೇಕು, ನಾವು ಕನ್ನಡದವರಂತ ಒಂದು ಪ್ರೂಫ್ ಮಾಡಬೇಕು. ಅದಕ್ಕೋಸ್ಕರ ಇವರೆಲ್ಲರೂ ಒಂದು ಒಳ್ಳೆ ರೀತಿ ವಿನ್ ಮಾಡ್ಕೊಂಡ್ಬಂದು ನಮ್ಮ ಕೈ ಕೊಟ್ಟಿದ್ದಾರೆ. ಇದನ್ನು ನಾವು ಸೆಲೆಬ್ರೇಟ್ ಮಾಡೋಣ, ಒಳ್ಳೆ ರೀತಿಯಲ್ಲಿ ಇವ್ರಿಗೆ ಸ್ವಲ್ಪ ಪ್ರಮೋಷನ್ ಮಾಡೋಣ. ಧನ್ಯವಾದಗಳು.